ಸುಳ್ಯದ ನಾಡ ಹಬ್ಬ ಶ್ರೀ ಶಾರದಾಂಬ ದಸರಾ ಉತ್ಸವದ ಆಮಂತ್ರಣ ಪತ್ರಿಕೆ ಇದೀಗ ಬಿಡುಗಡೆಗೊಂಡಿದೆ. ಚೆನ್ನಕೇಶವ ದೇವಸ್ಥಾನದ ವಠಾರದಲ್ಲಿ ನಾವಿದ್ದೇವೆ. ಇಲ್ಲಿಗೆ ನಮ್ಮ ಜೊತೆ ಕ್ಷೇತ್ರದ ಶಾಸಕರಾದ ಭಾಗೀರಥಿ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಹೇಳಿ. ನಮಸ್ಕಾರ. ಚೆನ್ನಕೇಶವ ದೇವರಿಗೆ ವಂದಿಸ್ಕೊಳ್ತಾ ಇವತ್ತು ನಾವು ಶಾರದಾಂಬ ದಸರಾ ಸೇವಾ ಟ್ರಸ್ಟು ಮತ್ತು ಸುಳ್ಯ ಸಾರ್ವಜನಿಕ ಶ್ರೀ ಶಾರದಾಂಬ ಸೇವಾ ಸಮಿತಿ, ಅದೇ ರೀತಿ ದಸರಾ ಉತ್ಸವ ಸಮಿತಿ ಸುಳ್ಯ ತಾಲೂಕು ಹಾಗೂ ಶ್ರೀ ಶಾರದಾಂಬ ಉತ್ಸವ ಸಮಿತಿ ಸುಳ್ಯ, ಇದರ ಸುಳ್ಯ ದಸರಾ ಉತ್ಸವದ ಆಮಂತ್ರಣ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಹಿಂದೆ ನಡೆದಿದೆ, ಇನ್ನು ಮುಂದೆ ನಡೀಲಿಕ್ಕಿದೆ. ಎಲ್ಲ ಜನರ ಸಹಕಾರ, ವಿವಿಧ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಈ ಆಚರಣೆ ಮಾಡ್ತಿದ್ದೇವೆ. ಇದಕ್ಕೆ ಎಲ್ಲ ರೀತಿಯ ಬೆಂಬಲ. ಈ ಸಲ ನೂತನ ಒಂದು ಹೊಸ ಮಹಿಳಾ ಸೇವಾ ಸಮಿತಿಯನ್ನು ಕೂಡ ಮಾಡಿಕೊಂಡು ನಾರಾಯಣ ಕೇಕಡ್ಕ, ಹಾಗೆ ನಮ್ಮೆಲ್ಲ ಇವರು ಇದ್ದಾರೆ, ಸಂತೋಷ್ ಕುತ್ತಮುಟ್ಟೆ, ನಮ್ಮ ಎನ್ ರಾಮಚಂದ್ರ ಇದ್ದಾರೆ, ಅದೇ ರೀತಿ ಗೋಕುಲದಾಸ್ ಇದ್ದಾರೆ, ಜಯಪ್ರಕಾಶ್ ರೈ ಇದ್ದಾರೆ ಬೂಡು, ಮತ್ತು ನಮ್ಮ ಕೃಪಾಶಂಕರ್ ತುದಿಯಡ್ಕ, ನಮ್ಮೆಲ್ಲ ಹಿರಿಯರು ಅವರು ಕೂಡ ಇದ್ದಾರೆ. ಹಾಗೆ ಎಲ್ಲ ಕಮಿಟಿಯ ಸದಸ್ಯರು, ನಗರ ಪಂಚಾಯತ್ನ ಅಧ್ಯಕ್ಷರು ಇದ್ದಾರೆ, ಶಶಿಕಲಕ್ಕ ಇದ್ದಾರೆ, ಮತ್ತು ಕಿಶೋರಿ ಅಕ್ಕ ಇದ್ದಾರೆ ಮೆಂಬರು, ಅದೇ ರೀತಿ ನಮ್ಮ ಶ್ರೀದೇವಕ್ಕ ಕೂಡ ಇದ್ದಾರೆ. ಪತ್ರಿಕೆಯ ಮಾಧ್ಯಮದರೆಲ್ಲರೂ ಸೇರಿ ಇದನ್ನು ಒಟ್ಟಿಗೆ ಎಲ್ಲ ಸಂಘ ಸಂಸ್ಥೆಯವರು, ದೇವಸ್ಥಾನ ಕಮಿಟಿ ಮತ್ತು ಇಲ್ಲಿಯ ಭಜನಾ ತಂಡ ಇರ್ಬೋದು, ಇನ್ನಿತರ ಸಂಘ ಸಂಸ್ಥೆಗಳ ಒಟ್ಟಿಗೆ ಜೊತೆಯಾಗಿ ಇದನ್ನು ಆಮಂತ್ರಣ ಬಿಡುಗಡೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. 4 ದಿನ ಕಾರ್ಯಕ್ರಮ ನಮ್ಮದು, 10 ದಿವಸದ ಕಾರ್ಯಕ್ರಮ ನಿರಂತರ ನಡೀಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರ ಸಹಕಾರ ಪೂರ್ತಿ ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಜನರು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಎಲ್ಲ ಜನ ಪ್ರತಿನಿತ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಉಳಿಸುವ ನಿಟ್ಟಿನಲ್ಲಿ ಸಾಮಾನ್ಯ ಒಂದು ಸಣ್ಣ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡಿದರೆ ಈ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿಯಲ್ಲಿ ನಾಳ್ದು ದಸರಾ ಕೂಡ ಮೆರವಣಿಗೆ ಕೂಡ ಇದೆ. ಅದು ನಮ್ಮ ಮೈಸೂರು ದಸರಾದಾಗಿ ನಮಗೆ ಮಾಡಲಿಕ್ಕೆ ಆಗದಿದ್ದರೂ ಮಡಿಕೇರಿ ದಸರಾದ ಅಷ್ಟು ಮಟ್ಟಕ್ಕಾದರೂ ಇದನ್ನು ಸುಳ್ಯದ ದಸರಾವನ್ನು ಕೊಂಡೊಯ್ಯಬೇಕಂತ ಎಲ್ಲ ಯುವ ನಾಯಕರ ಒಂದು ಹುಮ್ಮಸ್ಸಿದೆ. ಅದಕ್ಕೆ ಈ ಚೆನ್ನಕೇಶವ ದೇವರು ಹಾಗೂ ಪರಿವಾರ ದೇವರೆಲ್ಲರ ಆಶೀರ್ವಾದ. ಇವತ್ತು ನಿರ್ವಿಘ್ನವಾದ ಗಣೇಶನ ಇವತ್ತು ಚೌತಿ ದಿವಸ ನಾವು ಒಳ್ಳೆಯ ವಿಶೇಷವಾಗಿ ಇದನ್ನು ಪ್ರಾರಂಭ ಮಾಡಿದೆ. ಯಾವುದೇ ವಿಘ್ನ ಇದ್ದರೂ ಕೂಡ ಅದನ್ನು ನಿರ್ವಿಘ್ನ ಮಾಡಿ ಗಣೇಶನು ಅದಕ್ಕೆಲ್ಲ ಅಭಯವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ, ಹಾಗೆ ಎಲ್ಲ ಬಂದಿರುವಂಥ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಈ ಒಂದು ಸಾನ್ನಿಧ್ಯದ ನಾವು ಇವತ್ತು ಗಣಪತಿಯ ಉತ್ಸವದ ಸಂದರ್ಭದಲ್ಲಿ ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿಯನ್ನು ಮನಸಾರ ಸ್ಮರಿಸಿಕೊಳ್ಳುತ್ತಾ ಈ ಒಂದು ನಮ್ಮ ಚೆನ್ನಕೇಶವನ ಸಾನ್ನಿಧ್ಯದಲ್ಲಿ ನಾವು ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸುವಂತಹ ಈ ಸುಸಂದರ್ಭದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಕುಮಾರಿ ಭಾಗೀರಥಿ ಮೇಡಮ್ ಅವರೇ, ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಘದ ಈ ಒಂದು ಸಮಿತಿಯ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಹಾಗೆ ನಮ್ಮ ಹಿರಿಯರಾದಂತಹ ರಾಮಚಂದ್ರ ಸರ್ ಅವರೇ, ಇಂದು ಹಾಗೆ ನನ್ನ ಈ ಭಾಗದ ನಮ್ಮ ಎಲ್ಲರನ್ನು ಸ್ವಾಗತಿಸುತ್ತಾ ಈ ನಮ್ಮ ಮಹಿಳಾ ದಸರಾದಲ್ಲಿ 9 ದಿನಗಳ ಒಂದು ಕಾಲದಲ್ಲಿ ನಮಗೆ ಒಂದು ದಿನವನ್ನು ಕೊಟ್ಟದ್ದು ನಾನು ತುಂಬ ಇಷ್ಟಪಡ್ತೇನೆ. ಇಷ್ಟ ತನಕ ಇನ್ನು ಮಹಿಳೆಯರಿಗೆ ಅಂತೇಳಿ ದಸರಾದಲ್ಲಿ ಒಂದು ದಿನ ಅಂತ ಕೊಡಲಿಲ್ಲ. ಹಾಗಾಗಿ ನಾನು ಈ ಕಮಿಟಿಯ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮಹಿಳಾ ದಸರಾದಲ್ಲಿ ನಾವೊಂದು ದಿನದಲ್ಲಿ ಎಲ್ಲ ವಿವಿಧ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದ್ದೇವೆ. ತಿಂಡಿ ತಿನಿಸುಗಳು ಹಾಗೆ ಎಲ್ಲ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಅದು ಒಂದು ದಿನ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಈ ಸಲ 72ರಲ್ಲಿ ಶಾರದಾಂಬ ಸೇವಾ ಸಮಿತಿ ಹುಟ್ಟಿಕೊಂಡು ಭಾಳ ನಿರಂತರವಾಗಿ 53ನೇ ವರ್ಷದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮಂಗಳೂರು ಮತ್ತು ಮಡಿಕೇರಿ ಮಧ್ಯದಲ್ಲಿ ಬಹುಶಃ ಇನ್ನೊಂದು ದೊಡ್ಡ ದಸರಾ ಆಗೋದಿದ್ದರೆ ಬಹುಶಃ ಸುಳ್ಯ ದಸರಾ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇದರ ವ್ಯಾಪ್ತಿಯನ್ನು ಈ ವರ್ಷ ಮತ್ತೂ ದೊಡ್ಡದು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮಹಿಳಾ ದಸರಾ ಕೂಡ ಸೇರಿಕೊಂಡಿದೆ. ವಿವಿಧ ಕಾರ್ಯಕ್ರಮಗಳು 9 ದಿನ ನರಗಿಸಿ ಬಹುಶಃ ಇಡೀ ನಗರದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಈ ಬಾರಿ ಆಯೋಜನೆಗೊಂಡಿದೆ. ವಿಶೇಷವಾಗಿ ಈ ಸಲ ಕಮಿಟಿ ಭಾಳ ವಿಸ್ತೃತವಾಗಿದೆ. ನಮ್ಮ MLA ಅವರ ನೇತೃತ್ವದಲ್ಲಿ 2-3 ಸಮಿತಿಗಳು ಇದನ್ನು ಒಗ್ಗಟ್ಟಿನಿಂದ ನಮ್ಮ ಸಂಸ್ಕಾರ ಸಂಸ್ಕೃತಿ, ಈ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ದೊಡ್ಡ ಆಯೋಜನೆ ಇದಾಗಿದೆ. ನಮ್ಮ ಭವಿಷ್ಯದ ಮಕ್ಕಳಿಗೆ ಏನು ದಸರಾ ಅಂದರೆ ಏನು, ನಮ್ಮ ಸಂಸ್ಕಾರ ಅಂದರೆ ಏನು, ನಮ್ಮ ಧಾರ್ಮಿಕ ವಿಚಾರಗಳೇನು ಅಂತ ಹೇಳೋದನ್ನು ಈ 9 ದಿನಗಳು ಕೂಡ ನಾವು ಸುಳ್ಯದ ಎಲ್ಲರೂ ಸೇರಿ, ಇಲ್ಲಿ ಯಾವುದೇ ಭೇದ, ರಾಜಕೀಯ ಇರ್ಬೋದು, ಧರ್ಮಭೇದ ಯಾವುದನ್ನು ನಾವು ಮಾಡದೆ ಇದು ಒಗ್ಗಟ್ಟಿನ ಒಂದು ಕೆಲಸ ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇದು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳಿ ಎಲ್ಲರೂ ಸುಳ್ಯದ ಜನತೆ, ಕೇವಲ ಸುಳ್ಯ ನಗರ ಅಲ್ಲ, ಇಡೀ ತಾಲೂಕಿನ ಜನತೆ, ಅದೇ ರೀತಿ ಹತ್ತಿರದ ಕೇರಳ ಮತ್ತು ಕೊಡಗು ಭಾಗದ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಇದರಲ್ಲಿ ಸೇರಿಕೊಂಡು ಭಾಳ ಯಶಸ್ವಿಗೊಳಿಸಲಿಕ್ಕಿದ್ದೇವೆ ನಾವು.
ತಾವೆಲ್ಲ ಮಾಧ್ಯಮ ಮುಖಾಂತರ ಇದಕ್ಕೆ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟು ದಸರಾವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಚೆನ್ನಕೇಶವ ದೇವರನ್ನು ಮನಸಾರ ನೆನೆಸಿಕೊಂಡು ಶ್ರೀ ಶಾರದೆ ಸರಸ್ವತಿಯನ್ನು ಕೂಡ ಪ್ರಾರ್ಥಿಸಿಕೊಂಡು ದಸರಾ ಮೈಸೂರು ಅಂತ ಹೇಳಿದಾಗ ಮೈಸೂರಿನಾಗೆ ನಮ್ಮಲ್ಲಿ ಸುಳ್ಯದಲ್ಲಿ ನಡಿಬೇಕು. ಯಾಕಂತೇಳಿ ಅಷ್ಟು ನಮ್ಮ ಒಳ್ಳೆಯ ತಂಡ ಇದೆ. ಈಗ ಇದು ಯಶಸ್ವಿಯಾಗಬೇಕು. ಎಲ್ಲರ ಸಹಕಾರದೊಂದಿಗೆ ನಮ್ಮ ಶಾಸಕರ ದಿವ್ಯಹಸ್ತದಲ್ಲಿ ಈಗ ಆಮಂತ್ರಣ ಪತ್ರಿಕೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ನಮಗೆ ಖರ್ಚಿಗೆ ಹಣವನ್ನು ಕೂಡ ಹರಿದು ಬರುವಂಥ ಕೆಲಸ ನಮ್ಮಿಂದ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಹಿಂದೂಗಳು ಒಟ್ಟಾಗಿ ಸೇರಿಕೊಂಡು ಶಾರದೆಯ ಸೇವೆಯನ್ನು ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಅನಿಸಿಕೆಯನ್ನು ಸುಳ್ಯ ದಸರಾ 2024ರ ಈ ಒಂದು ಉತ್ಸವದ ಆಮಂತ್ರಣ ಪತ್ರಿಕೆ ಈಗಾಗಲೇ ನಮ್ಮ ಶಾಸಕರ ಅಮೃತ ಹಸ್ತದೊಂದಿಗೆ ಬಿಡುಗಡೆಯಾಗಿದೆ. ನಾವು ಕಳೆದ ಒಂದು ತಿಂಗಳಿಂದಲೂ ಹೆಚ್ಚು ಕಾಲ ನಮ್ಮ ಈ ಉತ್ಸವದ ಯಶಸ್ಸಿಗೋಸ್ಕರ ನಾವು ಅಲ್ಲಲ್ಲಿ ಅಂದರೆ ನಮ್ಮ ಸುಳ್ಯದ 20 ವಾರ್ಡ್ಗಳಲ್ಲಿಯೂ ಕೂಡ ಹೋಗಿ ಒಂದು ದಸರಾ ಉತ್ಸವದ ಯಶಸ್ಸಿಗೋಸ್ಕರ ಒಂದು ವಾರ್ಡ್ ಸಮಿತಿಗಳನ್ನು ರಚನೆ ಮಾಡಿಕೊಂಡು ನಾವು ಎಲ್ಲರನ್ನ ಕೂಡ ಜೊತೆಗೆ ಸೇರಿಸಿಕೊಂಡು ಈ ಉತ್ಸವವನ್ನು ನಮ್ಮ ತಾಲೂಕಿನ ಉತ್ಸವವಾಗಿ ಇದ್ದುಕೊಂಡು ಒಂದು ಚೆನ್ನಾಗಿ ನಡೆಸಬೇಕು ಅನ್ನುವಂಥ ಒಂದು ಆಲೋಚನೆಯೊಂದಿಗೆ ನಾವು ಈಗಾಗಲೇ ಹೊರಟಿದ್ದೇವೆ. ಎಲ್ಲ ಕಡೆಯಿಂದಲೂ ಕೂಡ ಪೂರಕವಾಗಿ ನಮಗೆ ಒಳ್ಳೆಯ ಒಂದು ವಾತಾವರಣ ಮತ್ತು ಎಲ್ಲರ ಸಹಕಾರ ಖಂಡಿತ ಸಿಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಸುಳ್ಯದ ದಸರಾ ಊರ ದಸರಾ ನಾವೆಲ್ಲರೂ ಕೂಡ ನಮ್ಮ ಚೆನ್ನಕೇಶವ ದೇವಸ್ಥಾನದ ಒಂದು ಉತ್ಸವ ಕಳೆದರೆ ಅತ್ಯಂತ ಅದ್ಧೂರಿಯಾಗಿ ನಡೀತಾ ಇರುವಂಥ ಉತ್ಸವ ಅಂತ ಹೇಳಿದರೆ ಅದು ನಮ್ಮ ದಸರಾ ಉತ್ಸವ. ಈ ದಸರಾ ಉತ್ಸವ ನಮ್ಮ ತಾಲೂಕಿಗೆ ಎಲ್ಲರೂ ಪ್ರತಿ ಮನೆಯವರು ಕೂಡ ಇದರಲ್ಲಿ ಭಾಗವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಬಂದು ಸೇರಿಕೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ದೊಡ್ಡ ಆಲೋಚನೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ 9ನೇ ತಾರೀಕಿಗೆ ಬೆಳಿಗ್ಗೆ ಶಾರದಾ ದೇವಿಯ ಪ್ರತಿಷ್ಠಾ ಮೆರವಣಿಗೆಯೊಂದಿಗೆ 10:47 ನಮ್ಮದು ಇಲ್ಲಿ ಶಾರದಾ ದೇವಿಯ ಪ್ರತಿಷ್ಠೆ ನಡೀತದೆ. ಆವತ್ತೇ ಸಂಜೆ ಒಂದು ಹಸಿರುವಾಣಿ ಮೆರವಣಿಗೆಯನ್ನು ಕೂಡ ನಾವು 3 ಗಂಟೆಗೆ ಜ್ಯೋತಿ ವೃತ್ತದಿಂದ ನಮ್ಮ ಶಾರದಾಂಬ ವೇದಿಕೆಯವರೆಗೆ ಒಂದು ಹಸಿರುವಾಣಿ ಮೆರವಣಿಗೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆವತ್ತು ಉದ್ಘಾಟನಾ ಕಾರ್ಯಕ್ರಮ ಇದೆ. ಉದ್ಘಾಟನೆಗೆ ನಮ್ಮ ಶಾಸಕರು ಒಂದಷ್ಟು ನಮ್ಮ ಭಾಗದ ನಮ್ಮ ನಗರ ಪಂಚಾಯತಿನ ಅಧ್ಯಕ್ಷರು ಇರ್ಬೋದು ಒಂದಷ್ಟು ಎಲ್ಲರೂ ಸೇರಿಕೊಂಡು ಗಣ್ಯರು ಸೇರಿಕೊಂಡು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಆ ನಂತರ ನಿರಂತರವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ವರ್ಷ ಒಳ್ಳೆಯ ಒಂದು 4-5 ಕಾರ್ಯಕ್ರಮಗಳನ್ನು ನಮ್ಮ ಸುಳ್ಯದ ಜನತೆ ನೋಡಬೇಕು. ಸುಳ್ಯದ ಜನತೆಗೆ ನಿರಂತರವಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಇದ್ದರೆ ನಮ್ಮ ಈ ತಂಡ ಕೊಟ್ಟರೇನೆ ಎಲ್ಲರಿಗೂ ಕೂಡ ನೋಡಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಜೊತೆಯಲ್ಲಿ ಅಷ್ಟೇ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮವು ಕೂಡ ನಿರಂತರ ನಡೀತಾ ಇದೆ. ಈಗಾಗಲೇ ಹೇಳಿದಾಗೆ ಈ ವರ್ಷ ಒಂದು ಪ್ರತ್ಯೇಕವಾಗಿ ಒಂದು ಮಕ್ಕಳ ದಸರಾ ಅಂತೇಳಿ ಮಾಡ್ಕೊಂಡಿದ್ದೇವೆ. ಒಂದು ಮಕ್ಕಳ ದಸರಾದ ಒಂದು ಸಣ್ಣ ಮೆರವಣಿಗೆಯನ್ನು ತಗೊಂಡು ನಮ್ಮ ಸುಳ್ಯದ ಇಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೆ ನಾವು ಒಂದು 13ನೇ ತಾರೀಕಿಗೆ ಬೆಳಗ್ಗಿನಿಂದ ಸಂಜೆವರೆಗೆ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಬೇರೆ ಬೇರೆ ಸ್ಪರ್ಧೆಗಳನ್ನು ನೀಡೋದರ ಮುಖಾಂತರ ಮಕ್ಕಳನ್ನು ಪೂರ್ತಿಯಾಗಿ ಇದರಲ್ಲಿ ಇನ್ವಾಲ್ವ್ ಮಾಡುವಂಥ ಒಂದು ಕೆಲಸವೊಂದಿಗೆ ಮಕ್ಕಳ ದಸರಾವನ್ನು ಆಚರಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈ ಸಲ ಒಂದು ಪ್ರತ್ಯೇಕ ಇನ್ನೂ ಒಂದು ಆಲೋಚನೆ ಅಂತ ಹೇಳಿದರೆ ಒಂದು ಮಹಿಳಾ ದಸರಾ ಮಾಡಬೇಕು ಅನ್ನುವಂಥ ದೊಡ್ಡ ಒಂದು ಉದ್ದೇಶ ಇದೆ. ಆ ಮಹಿಳಾ ದಸರಾವು ಹಾಗೆ ಬೆಳಗ್ಗಿನಿಂದ ಸಂಜೆವರೆಗೆ ಬೇರೆ ಬೇರೆ ಸ್ಪರ್ಧಾ ಕಾರ್ಯಕ್ರಮಗಳು, ತಮಾಷೆಯಾಗಿ ಆಡುವಂಥ ಗೇಮ್ಸ್ ಇರ್ಬೋದು, ಎಲ್ಲವೂ ಕೂಡ ಇರುತ್ತದೆ. ಅದರ ಜೊತೆಯಲ್ಲಿ ನಮ್ಮ ಭಾಗದಿಂದ ಬೇರೆ ಬೇರೆ ಥರದ ಖಾದ್ಯಗಳನ್ನು ತಯಾರಿಸುವ ಮುಖಾಂತರ ಅದನ್ನು ಇಲ್ಲಿ ತಂದು ಪ್ರದರ್ಶನ ಮತ್ತು ಅದರ ಮಾರಾಟ ಇದರಿಂದ ಮಾಡಬೇಕು ಅನ್ನುವಂಥ ಒಂದು ಸ್ಟಾಲನ್ನು ಹಾಕಿಕೊಂಡು ಅದಕ್ಕೂ ಕೂಡ ಕೊಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದೇವೆ. ಹಾಗಾಗಿ ಅದನ್ನೆಲ್ಲ ಪೂರ್ತಿಯಾಗಿ ಆವತ್ತಿನ ದಿನವನ್ನು ಪೂರ್ತಿಯಾಗಿ ಮಹಿಳೆಯರಿಗೆ ಮೀಸಲಿಡುವಂಥ ಅದು ಸಭಾ ಕಾರ್ಯಕ್ರಮ ಇರ್ಬೋದು, ಆವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೆಳಗಿನಿಂದ ಕತ್ತಲೆಯವರೆಗೆ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಮಹಿಳೆಯರಿಗೆ ನಾವು ಮೀಸಲಿಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಾವು ಅವರಿಗೆ ಬೇಕಾದಂಥ ಸಹಕಾರವನ್ನು ನಾವು ಹಿಂದಿನಿಂದ ಕೊಟ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವು ಶ್ರಮಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಆ ನಂತರದ್ದು ಇನ್ನು ಒಂದು ದಿನದ ವಿಶೇಷ ಅಂತ ಹೇಳಿದರೆ ನಾವು ಚಂಡಿಕಾ ಯಾಗವನ್ನು ಪ್ರತಿ ವರ್ಷ ಮಧ್ಯಾಹ್ನ ಚಂಡಿಕಾ ಯಾಗವನ್ನು ನಾವು ಮಾಡ್ತಾ ಇದ್ದೆವು. ಆ ಚಂಡಿಕಾ ಯಾಗದಲ್ಲಿ ನಾವು ಆವತ್ತು ಒಂದು ದಿನ ಸಾರ್ವಜನಿಕವಾದಂಥ ಅನ್ನಸಂತರ್ಪಣೆಯನ್ನು ಕೂಡ ನಾವು ಇಷ್ಟರವರೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಈ ಸಲ ನಾವು ಚಂಡಿಕಾ ಯಾಗವನ್ನು ರಾತ್ರಿಗೆ ತಗೊಂಡಿದ್ದೇವೆ. ರಾತ್ರಿ ಒಂದು ವಿಶಿಷ್ಟ ರೀತಿಯಲ್ಲಿ ಅದನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಹಾಗಾಗಿ ಅದರ ಜೊತೆಯಲ್ಲಿ ಈ ವರ್ಷದ ನಂತರ ನಾವು ಅನ್ನದಾನವನ್ನು ಪ್ರತಿದಿನ ರಾತ್ರಿ ನಾವು ಅನ್ನದಾನವನ್ನು ಕೊಡ್ತಾ ಇದ್ದೇವೆ. ಮತ್ತು ಮಹಿಳಾ ದಸರಾ, ಮಕ್ಕಳ ದಸರಾ, ಭಜನಾ ಕಾರ್ಯಕ್ರಮ ಈ ದಿನವೆಲ್ಲವೂ ಕೂಡ ಮಧ್ಯಾಹ್ನವೂ ಕೂಡ ನಾವು ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡಿಬೇಕಿದ್ದರೆ ನಾವು ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಎಲ್ಲರನ್ನು ಕೂಡ ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಮಾಧ್ಯಮ ಮಿತ್ರರು ತಾವು ಇದನ್ನು ಪ್ರತ್ಯೇಕವಾಗಿ ಈ ವರ್ಷದ ವಿಶಿಷ್ಟವಾದಂಥ ದಸರಾ
ಯಾಕಂತೇಳಿದರೆ ನಮ್ಮ ಮಡಿಕೇರಿಯ ಮಂಗಳೂರು ಅಥವಾ ಮೈಸೂರು ದಸರಾವನ್ನು ಏನಲ್ಲಿ ನಡೀತದೆ ಅದನ್ನು ಚೆನ್ನಾಗಿ ಅದನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾ ಇರೋದು ಮಾಧ್ಯಮದವರು. ತಾವು ದಯವಿಟ್ಟು ಈ ಕಾರ್ಯಕ್ರಮಗಳನ್ನು ಅತ್ಯಂತ ಚೆನ್ನಾಗಿ ಇದನ್ನು ಒಂದು ಬಿಂಬಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಎಲ್ಲರನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಲ್ಲಿ ತಾವು ಅವರನ್ನು ಕರ್ಕೊಂಡು ನಾವು ಇಲ್ಲಿಗೆ ಬರುವಂಥ ಒಂದು ಕೆಲಸ ತಮ್ಮಿಂದ ಆಗಬೇಕು. ಹಾಗೆ ಕೊನೆಯ ದಿನದ ಶೋಭಾಯಾತ್ರೆ ಕಾರ್ಯಕ್ರಮ ಕೂಡ ಬೇರೆ ಬೇರೆ ಈ ಸಲ ಅನೇಕ ತಂಡಗಳು ನಮ್ಮ ಇಲಾಖೆ ವತಿಯಿಂದ ಅಲ್ಲದೆ ಅನೇಕ ತಂಡಗಳು ಕೂಡ ನಮ್ಮ ಟ್ಯಾಬ್ಲಗಳನ್ನು ಮಾಡಿಕೊಂಡು ಈ ಸಲದ ನಮ್ಮ ಆಲೋಚನೆ ಒಂದು 15 ಟ್ಯಾಬ್ಲಗಳಿಗಿಂತಲೂ ಹೆಚ್ಚು ಆಗುವಂಥ ಒಂದು ಚಾನ್ಸಸ್ ಇದೆ. ನಾವು ಮಾತಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಮ್ಮ ಜೊತೆಯಲ್ಲಿ ಕೈ ಜೋಡಿಸುವಂಥ ತಂಡಗಳಿದೆ. ಅದಲ್ಲದೆ ಏನು ಈ ವರ್ಷ ಒಂದು ಪ್ರತ್ಯೇಕವಾಗಿ ಒಂದಷ್ಟು ಜನರನ್ನು ನಾವು ಸಂಪರ್ಕಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಕಡೆಯಿಂದಲೂ ಕೂಡ ಟ್ಯಾಬ್ಲಗಳನ್ನು ನಾವು ಮಾಡುವಂಥ ಒಂದು ಆಲೋಚನೆಯಲ್ಲಿದ್ದೇವೆ. ನಮ್ಮ ದಸರಾ ಉತ್ಸವ ಸಮಿತಿ ಅಧ್ಯಕ್ಷರು ಮಾನ್ಯ ಶಾಸಕರು ಅವರ ಮುಂದಾಳತ್ವದಲ್ಲಿ ಪೂರ್ತಿಯಾಗಿ ದಸರಾ ಕಾರ್ಯಕ್ರಮದ ಮೆರವಣಿಗೆಯನ್ನು ನಾವು ಪೂರ್ತಿಯಾಗಿ ಚೆನ್ನಾಗಿ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಆಗಬೇಕು. ಅದರ ಜೊತೆಯಲ್ಲಿ ತಮ್ಮೆಲ್ಲರ ಪೂರ್ತಿಯಾದಂಥ ಸಹಕಾರ ಕೂಡ ಈ ಕಾರ್ಯಕ್ರಮಕ್ಕೆ ಪೂರ್ತಿಯಾಗಿ ಇರಬೇಕು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಈ ಮೂಲಕ ಮತ್ತೊಮ್ಮೆ ನಾನು ನಮ್ಮ ನಾಡಿನ ಎಲ್ಲ ಆತ್ಮೀಯ ಬಂಧುಗಳಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ನಮ್ಮ ಕಾರ್ಯಕ್ರಮದಲ್ಲಿ ಇದು ನಾವು ಸಮಿತಿ ಮಾತ್ರ ನಡೆಸುವಂಥ ಕಾರ್ಯಕ್ರಮ ಅಲ್ಲ. ಕಾರ್ಯಕ್ರಮ ಯಾವುದಾದ್ರೂ ಒಂದು ಆಗಬೇಕಿದ್ದರೆ ಮಾತ್ರ ಸಮಿತಿ ಇರುವುದು. ಅವೆಲ್ಲರೂ ಕೂಡ ನಮ್ಮೆಲ್ಲರ ಕಾರ್ಯಕ್ರಮ, ಇದು ನಮ್ಮೆಲ್ಲರ ಮನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಪ್ರತಿಯೊಬ್ಬರೂ ಕೂಡ ಬಂದು ಈ ಕಾರ್ಯಕ್ರಮ ನಿಮ್ಮ ಉತ್ಸವ ಅನ್ನುವಂಥ ರೀತಿಯಿಂದ ಅದರಲ್ಲಿ ತೊಡಗಿಸಿಕೊಂಡು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜೋಡಿಕೊಳ್ಳಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಕಳಕಳಿಯ ವಿನಂತಿಯನ್ನು ಕೂಡ ನಾನು ಜನತೆಯೊಟ್ಟಿಗೆ ಹೇಳ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಈ ಸಲದ ಕೊನೆಯ ದಿನದ ಒಂದು ಕಾರ್ಯಕ್ರಮ ಇದೆ. ನಾವು ಪ್ರತಿ ಸಲ ಮಾಡುವಾಗೆ ಈ ಸಲ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಮಾಡ್ತೇವೆ. ಆದರೆ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಸರಿಗಮಪ ಟೀಮ್ನಲ್ಲಿ ಇರುವಂಥ ಸ್ಟಾರ್ ಸಿಂಗರ್ಸನ್ನು ನಾವು ಕರೆದಿದ್ದೇವೆ ಈ ಸಲ. ಅದು ದರ್ಶನ್ ನಾರಾಯಣ್ ಅವರ ಕಳೆದ ಸಲ 2020ರಲ್ಲಿ ನಮ್ಮ ಸರಿಗಮಪ ಅದರಲ್ಲಿ ವಿನ್ನರ್ ಫಸ್ಟ್ ಬಂದಂಥ ತಂಡ ಅವರ ನೇತೃತ್ವದಲ್ಲಿ ಮತ್ತೊಂದು 5-6 ಜನ ಸ್ಟಾರ್ ಸಿಂಗರ್ಸನ್ನು ಕರೆಯುವಂಥ ಒಂದು ಆಲೋಚನೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಈಗಾಗಲೇ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ. ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಸ್ಟಾರ್ ಸಿಂಗರ್ಸ್ ಎಲ್ಲರೂ ಬರ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಾವು ಇನ್ನೊಂದು ಆಲೋಚನೆ ಇದೆ. ಒಂದು ದಿನದ ಕೊನೆಯ ದಿನದ ಸಭಾ ಕಾರ್ಯಕ್ರಮಕ್ಕೆ ಒಂದು ಅತಿಥಿಯಾಗಿ ನಾವು ಗುರುಕಿರಣ್ ಅವರನ್ನು ಮಾತಾಡಿಸ್ತಾ ಇದ್ದೇವೆ. ಅದಲ್ಲದೆ ಮತ್ತು ಜಯಪ್ರಕಾಶ್ ಹಾಡುಗಾರ ಅವರನ್ನು ಮಾತಾಡಿಸ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮ ಒಂದು 2-3 ಯಾರೆಲ್ಲ ಸಿಗ್ತಾರೆ ಅಂತ ನೋಡಿಕೊಂಡು ಹಾಗೆ ಒಂದು ಮಾತಾಡಿಸ್ಕೊಂಡು ಒಂದು ದಿನದ ಆ ಕಾರ್ಯಕ್ರಮಕ್ಕೆ ನಾವು ಕರಿಬೇಕು ಅಂತ ಆಲೋಚನೆ ಇದೆ. ಅದು ಕೊನೆಯ ದಿನದಲ್ಲಿ ನಾವು ಜೋಡಿಸಿಕೊಳ್ತೇವೆ. ಹಾಗೆ ತುಂಬ ಚೆನ್ನಾಗಿ ಅದ್ಧೂರಿಯಾದಂಥ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನಾವು ಕೊಡಬೇಕು ಅಂತ ಇದ್ದೇವೆ. ಸ್ಟಾರ್ ಸಿಂಗರ್ಸ್ ಅದರ ಜೊತೆಯಲ್ಲಿ ಸೆಲೆಬ್ರಿಟೀಸ್ ಎಲ್ಲರನ್ನು ಕರೆದು ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಸಮಸ್ತ ನಾಡಿನ ಜನತೆಗೆ ಮೊದಲನೇದಾಗಿ ನಾನು ಚೌತಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಇವತ್ತು ನಾವು 53ನೇ ವರ್ಷದ ಸುಳ್ಯ ದಸರಾ ಶಾರದಾಂಬ ಉತ್ಸವದ ಆಮಂತ್ರಣ ಪತ್ರವನ್ನು ಕ್ಷೇತ್ರದ ಶಾಸಕರು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತಾಯಿದೆ. ಯಾಕೆಂತೇಳಿದರೆ ಈ ಶಾರದಾಂಬ ಸೇವಾ ಸಮಿತಿಯ ಹಿಂದೆ ಹಲವಾರು ಯುವಕರ ಶ್ರಮ ಇದೆ. ಕಳೆದ 52 ವರ್ಷಗಳಿಂದ ಈ ಸಮಿತಿಯನ್ನು ಯಾವ ರೀತಿಯಲ್ಲಿ ಸಂಘಟನೆ ಮಾಡಿ ಸಮಸ್ತ ನಾಡಿನ ಜನತೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ತಮ್ಮ ಒಗ್ಗೂಡಿಕೆಯನ್ನು ಪ್ರದರ್ಶನ ಮಾಡಿದಂಥ ಒಂದು ಸಮಿತಿ ಇದ್ದರೆ ಶಾರದಾಂಬ ಸೇವಾ ಸಮಿತಿ. ಅವರೆಲ್ಲ ಸತ ಪ್ರಯತ್ನದ ಫಲವಾಗಿ ಇವತ್ತು ನಾವು ಹಲವಾರು ಸಮಿತಿಗಳನ್ನು ರಚನೆ ಮಾಡಿ ಈ ಸುಳ್ಯ ದಸರಾವನ್ನು ಒಂದು ಸಮಸ್ತ ನಾಡಿನ ಜನರಿಗೆ ಈ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡುವಂತೆ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಹೇಳಿದಂತೆ ಸುಳ್ಯ ನಗರದಲ್ಲಿ ಒಂದು ವಿದ್ಯುತ್ ದೀಪದ ಅಲಂಕಾರ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕೈಗೊಂಡಿದ್ದೇವೆ. ಇದಕ್ಕೆ ಎನ್.ಎ. ರಾಮಚಂದ್ರು, ಜಯಪ್ರಕಾಶ್ ರೈ, ವೆಂಕಪ್ಪಗೌಡ ಅವರ ಮುಂದಾಳತ್ವದಲ್ಲಿ ಇಡೀ ನಗರದಲ್ಲಿರತಕ್ಕಂಥ ವರ್ತಕ ಬಾಂಧವರಲ್ಲಿ ನಾವು ವಿಜ್ಞಾಪನೆಯನ್ನು ಮಾಡಿ ಒಂದು ಅಲಂಕಾರವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಈ ಯುವಕರಿಗೆ ಇವತ್ತು ಏನಿದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮ ಸಂಘಟನೆಯನ್ನು ತೊಡಗಿಸಿಕೊಳ್ಬೇಕು ಎಂಬ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದೇ ರೀತಿ 9 ದಿನದ ಕಾರ್ಯಕ್ರಮದಲ್ಲಿ ಜನರ ಅಭಿರುಚಿಗೆ ಸರಿಯಾದಂಥ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಮನೋರಂಜನಾ ಕಾರ್ಯಕ್ರಮದಲ್ಲಿ ಅವರವರ ಅಭಿರುಚಿಗೆ ಸರಿಯಾದಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಮಸ್ತ ನಾಡಿನ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತು ಕೊನೆಗೊಳಿಸ್ತಾ ಇದ್ದೇನೆ. ಸುಳ್ಯ ನಾಡಹಬ್ಬ ದಸರಾದ ಆಮಂತ್ರಣ ಪತ್ರಿಕೆ ಈಗ ಅಧಿಕೃತವಾಗಿ ಬಿಡುಗಡೆಗೊಂಡಿದೆ. ಸುಳ್ಯ ನಗರಕ್ಕೆ ಕೇಂದ್ರೀಕೃತವಾಗಿದ್ದಂಥ ಈ ದಸರಾ ಉತ್ಸವ ಇವತ್ತು ಇಡೀ ತಾಲೂಕಿನಾದ್ಯಂತ ಎಲ್ಲರನ್ನ ಸೇರಿಸಿಕೊಂಡು ಈ ಸಲ
ಒಂದು ಇಡೀ ತಾಲೂಕಿನ ಹಬ್ಬವಾಗಿ ಮಾರ್ಪಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಉತ್ಸವ ಸಮಿತಿಯನ್ನು ಆಚರಣೆ ಮಾಡಿಕೊಂಡು ಅದ್ಧೂರಿಯಾಗಿ ನಾವು ಆಚರಣೆ ಮಾಡಲಿಕ್ಕೆ ತೊಡಗಿದ್ದೇವೆ. ಇವತ್ತು ಶಾಸಕರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ನಾಡಿನ ತಾಲೂಕಿನ ಎಲ್ಲ ಜನರ ಸಹಕಾರವನ್ನು ಬಯಸುತ್ತಾ ಈ 9 ದಿನ ನಡೆಯುವಂಥ ಉತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ದಸರಾವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ದಸರಾ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನೆಲೆಯಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಈ ಸಲ ಎಲ್ಲ ತಿಳಿದಾಗೆ ಎಲ್ಲ ಹೊಸ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸಿ ಶಾರದಾಂಬ ಸೇವಾ ಸಮಿತಿ ಸುಳ್ಯ ದಸರಾ ಅತ್ಯಂತ ಅದ್ಧೂರಿಯಿಂದ ವಿಜೃಂಭಣೆ ಜರುಗಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಒಳ್ಳೆಯ ಪದಾಧಿಕಾರಿಗಳಿದ್ದಾರೆ, ಒಳ್ಳೆಯ ಸಮಿತಿ ಇದೆ. ಮುಖ್ಯವಾಗಿ ನಮ್ಮ ಮಾನ್ಯ ಶಾಸಕರು ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಶೋಭಾಯಾತ್ರೆ ದಿನ ಬಹುಶಃ ಒಂದು 17 ಶಬ್ದಚಿತ್ರಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಇಲಾಖೆಗಳಿಂದ, ವಿವಿಧ ಸಂಘ ಸಂಸ್ಥೆಗಳಿಂದ ಎಲ್ಲರೂ ಕೂಡಿ ಸಂಪೂರ್ಣ ಸಹಕಾರ ಕೊಟ್ಟು ಏನು ಗೊಂದಲಗಳಿಲ್ಲದೆ ಒಳ್ಳೆಯ ಅದ್ಧೂರಿಯಾಗಿ ಸುಳ್ಯ ದಸರಾ ನಡೀತದೆ ಅಂತ ಹೇಳೋ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸಾರ್ವಜನಿಕ ಶ್ರೀ ಶಾರದಾಂಬ ಸೇವಾ ಸಮಿತಿ ಈ ಸಲ 9 ದಿನಗಳ ವಿಜೃಂಭಣೆಯ ಕಾರ್ಯಕ್ರಮ ಈ ವರ್ಷ ನೆರವೇರಲಿಕ್ಕಿದೆ. ಈ ಸಲ ಹೊಸತ್ತಾಗಿ ಅಂತ ಹೇಳಿದರೆ ವಿಶೇಷವಾಗಿ 9 ದಿನಗಳ ಕಾಲ ರಾತ್ರಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಯಾಕೆಂದರೆ ಪ್ರತಿ ವರ್ಷ ಕೇವಲ ಚಂಡಿಕೆಯಾಗದ ದಿನ ಮಾತ್ರ 1 ದಿನ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಿದ್ದೆವು. ಈ ಸಲ 9 ದಿನ ನಾವು ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ವಿಶೇಷವಾಗಿ ಈ ಸಲ ಮಕ್ಕಳ ದಸರಾ, ಮಹಿಳಾ ದಸರಾ ಹಾಗೂ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿದ್ದೇವೆ. ಹಾಗಾಗಿ ಈ ಸಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸುಳ್ಯ ದಸರಾ ಅದು ಇಡೀ ಸುಳ್ಯ ತಾಲೂಕಿನ ಒಂದು ನಾಡ ಹಬ್ಬವಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಇವತ್ತು ಅದ್ಧೂರಿಯಾಗಿ ಎಲ್ಲ ಸಮಿತಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸುಳ್ಯ ದಸರಾ ಹಬ್ಬದ ಒಂದು ಇನ್ವಿಟೇಷನನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಈ ಹಬ್ಬದಲ್ಲಿ, ಈ ದಸರಾ ಉತ್ಸವದಲ್ಲಿ ಎಲ್ಲ ನಾಡಿನ ಜನತೆ ಸ್ವಯಂ ಸ್ಫೂರ್ತಿಯಿಂದ ಪಾಲ್ಗೊಳ್ಳಬೇಕು. ಪ್ರತಿ ದಿವಸ ನಡೆಯತಕ್ಕಂಥ ಕಾರ್ಯಕ್ರಮ ಒಂದು ವಿಶಿಷ್ಟ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಸುಳ್ಯದ ಮಹಾಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.